ಸಾಕಷ್ಟು ಬಾರಿ ನಾವು ನಮ್ಮ ಬದುಕಿನಲ್ಲಿ ಸಾಕಷ್ಟು ರೀತಿಯಾದಂತಹ ಸ್ವಭಾವದವರೊಂದಿಗೆ ನಾವು ವ್ಯವಹಾರ ಮಾಡ್ತೀವಿ. ಕೆಲವು ಸಲ ನಮ್ಮ ಕುಟುಂಬದಲ್ಲೇ ಅವರಾಗಿರ್ಬೋದು, ಆಫೀಸ್ನಲ್ಲಾಗಿರ್ಬೋದು, ಸ್ಕೂಲ್ನಲ್ಲಾಗಿರ್ಬೋದು, ಅಥವಾ ಎಲ್ಲೇ ಕೆಲಸಕ್ಕೆ ಹೋಗ್ತಾ ಇದ್ರು ಕೂಡ ಆಗಿರ್ಬೋದು, ನಮಗೆ ಸಂಬಂಧಪಟ್ಟಂಥವ್ರು. ಈ ಪಟ್ಟಿಯಲ್ಲಿ ಕೆಲವರು ತುಂಬಾ ಅಹಂಕಾರಿಯಾಗಿರ್ತಾರೆ ಅಂತ ನಮ್ಗೆ ಅನಿಸಿರುವಂಥದ್ದಿರ್ಬೋದು. ಅದು ನಾವೂ ಆಗಿರ್ಬೋದು, ಒಂದು ಸಲ ನಮ್ಮನ್ನು ನಾವು ಕೇಳ್ಕೊಳ್ಬೇಕಾಗತ್ತೆ. ಆದ್ರೆ ತುಂಬಾ ಹಿಂದೆ ಶುಭೋದಯದಲ್ಲಿ ಒಂದು ಕಥೆನ ನಿಮ್ಗೆ ಹೇಳ್ತಾ ಇದ್ದೆ ಅಲ್ವಾ. ರಾವಣ ಮಾಡಿರೋದಕ್ಕೆಲ್ಲದಕ್ಕೂ ಸೈ ಅಂತ ಹೇಳೋರು ಸಾಕಷ್ಟು ಜನ ಆತನ ಸುತ್ತ ಇದ್ರು. ಅವನ ವಿರುದ್ಧವಾಗಿ ಯಾರೇ ಏನೇ ಮಾತಾಡಿದ್ರು ಕೂಡ ಆತ ಅದನ್ನ ಸಹಿಸ್ತಾ ಇರ್ಲಿಲ್ಲ, ತಗೊಳ್ತಾನೂ ಇರ್ಲಿಲ್ಲ ಅಂತ ಹೇಳಿ. ಅಂತಹ ವ್ಯಕ್ತಿತ್ವದ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ದೀವಿ. ಕೇಳ್ತಾ ಇದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ರಾವಣನ ವಿಚಾರವನ್ನ ತಗೊಂಡಾಗ ಆತ ಅಹಂಕಾರಿಯಾಗಿರ್ತಾನೆ ಅನ್ನೋದು ಗೊತ್ತು. ತನಗೆ ತಾನೇ ಎಲ್ಲರಿಗಿಂತ ಮಿಗಿಲು ಅನ್ನುವಂಥದ್ದು, ತನ್ನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ಹೇಳಿ ಆತನ ವಿರುದ್ಧ ಯಾರೇ ಏನೇ ಮಾತಾಡಿದ್ರು ಆ ವಿಚಾರವನ್ನ ತೆಗೆದುಕೊಳ್ತಿರ್ಲಿಲ್ಲ. ಈಗ ರಾವಣ ಬಿಡಿ, ನಮ್ಮ ಸುತ್ತಮುತ್ತಲು ಅಥವಾ ನಾವೇ ಅಂತ ವ್ಯಕ್ತಿಯಾಗಿದ್ರು ಪಾರದರ್ಶಕವಾಗಿ ನಾವು ನಮ್ಮ ಬಗ್ಗೆ ನಾವೇ ಇವಾಗ ಯೋಚನೆ ಮಾಡಿದ್ರು ನಮಗೆ ಉತ್ತರ ಸಿಗ್ತಾ ಹೋಗುತ್ತೆ. ಹೀಗೆ ಸುತ್ತಮುತ್ತಲು ನಾವು ತಪ್ಪು ಮಾಡ್ತಿದ್ರು ಅದು ಸರಿ ಸರಿ ಅಂತ ಇರುವರು ಅಂತ ಹೇಳಿದಾಗ ಸಾಕಷ್ಟು ಬಾರಿ ಈಗೋ ಮಸಾಜ್ ಮಾಡುವಂಥದ್ದು ಅಲ್ವಾ, ಬೆಂಕಿಗೆ ತುಪ್ಪ ಹಾಕುವ ಹಾಗೇನೆ ಈ ಅಹಂಕಾರಕ್ಕೆ ಇನ್ನೂ ಜಾಸ್ತಿ ಮಾಡೋಗೆ. ಅದರ ಒಂದು ಮಾತು ನಮ್ಗೆ ಗೊತ್ತೇ ಇದೆ, ಎಲ್ಲೆಲ್ಲೂ ಶಾಸ್ತ್ರಗಳಲ್ಲಿ, ಕಥೆಗಳಲ್ಲಿ ಅಥವಾ ನಮ್ಮ ಅನುಭವದಿಂದನೇ ತಿಳ್ಕೊಂಡಿರ್ತೀವಿ. ಯಾರು ತುಂಬಾ ಗರ್ವದಿಂದ ಇರ್ತಾರೋ ಅದು ನಿರಂತರವಾಗಿ ಇರೋದಿಲ್ಲ, ಒಂದಲ್ಲ ಒಂದು ದಿನ ಅದು ಪತನವಾಗುತ್ತೆ. ಅಂತಹ ಗುಣ, ಅಂತಹ ವ್ಯಕ್ತಿತ್ವ ಅನ್ನೋದು ನಮ್ಗೆ ಗೊತ್ತಿದೆ ಅಲ್ವಾ. ಹೀಗಿರ್ಬೇಕಾದ್ರೆ ಆದಿಶಂಕರಾಚಾರ್ಯರು ಭಜಗೋವಿಂದಂನಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಮಾ ಕುರು ಧನಜನ ಯೌವನ ಗರ್ವಂ ಹರತಿ ನಿಮೇಷತ್ ಕಾಲಾಹ ಸರ್ವಂ ಅಂತ ಹೇಳಿ. ಧನ, ಜನ, ಯೌವನ ಇವೆಲ್ಲದ್ರ ಬಗ್ಗೆ ತುಂಬಾ ಹೆಮ್ಮೆ, ಗರ್ವ ಇವೆಲ್ಲ ಬೇಡ. ಯಾಕಂದ್ರೆ ಸಮಯ ಎಲ್ಲವನ್ನು ಒಂದೇ ಕ್ಷಣದಲ್ಲಿ ತೆಗೆದುಕೊಂಡ್ಬಿಡ್ಬೋದು ಅಂತ ಹೇಳಿ. ಇದೇ ವಿಚಾರವಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಕೊನೆಯಲ್ಲಿ ಹೇಳ್ತಾನಂತೆ, ನೆನಪಿರ್ಲಿ, ನೀನು ನನ್ನ ಪಾಲಿಸೋದಕ್ಕೆ ಒಪ್ಪುತ್ತೀಯೋ ಇಲ್ವೋ, ಆದ್ರೆ ನೀನು ನನ್ನ ಪರಿಧಿಯಲ್ಲೇ ಆಳ್ವಿಕೆಯಲ್ಲೇ ಇರ್ತೀಯ. ನೀನಿರೋ ಶರೀರ ಒಂದು ಯಂತ್ರ, ನಿನ್ನ ಕರ್ಮದ ಮೇಲೆ ಅವಲಂಬಿತವಾಗಿ ಈ ಶರೀರ ನಿನಗೆ ಸಿಕ್ಕಿದೆ. ನೀನ್ ಎಲ್ಲಿದ್ದೀಯೋ ಹೇಗಿದ್ದೀಯೋ ಅದು ನಿನ್ನ ಕರ್ಮದ ಫಲವಾಗಿ ನಿನಗೆ ಸಿಕ್ಕಿರುವಂಥದ್ದು. ಆದರೆ ನಿನ್ನ ಶರೀರದಲ್ಲಿ ನಾನು ಆಸೀನನಾಗಿದ್ದೇನೆ. ನಿನ್ನ ಯೋಚನೆಗಳಲ್ಲಿ, ನಿನ್ನ ಮಾತುಗಳಲ್ಲಿ, ನಿನ್ನ ಕೆಲಸಗಳಲ್ಲಿ ನನ್ನಿಂದ ಸ್ವತಂತ್ರ ಅಂದುಕೊಳ್ಳಬೇಡ ನೀನು ಯಾವುದೇ ಹಂತದಲ್ಲಿ, ಯಾಕಂದ್ರೆ ನೀನು ನನ್ನ ಪರಿಧಿಯಲ್ಲೇ ಇರ್ತೀಯ. ಹಾಗಾಗಿ ಅರ್ಜುನ, ನನಗೆ ಶರಣಾಗೋದಿದೆಯಲ್ಲ ಅದು ನಿನ್ನ ಸ್ವ ಇಚ್ಛೆ ಅಂತ ಹೇಳಿ. ಇಷ್ಟೇ ಸಾಲುಗಳಲ್ಲಿ ಇಡೀ ಬದುಕಿನ ಸಾರವನ್ನ ನಾವಿಲ್ಲಿ ಕಾಣ್ತೀವಿ ಅಲ್ವಾ. ಹೀಗೆ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು, ನಮ್ಮ ವರ್ತನೆ, ಮಾತು, ಕತೆ ಇವೆಲ್ಲದರ ಬಗ್ಗೆ ಕೊಂಚ ಗಮನವಿರಲಿ. ಎಷ್ಟೋ ಬಾರಿ ನಮಗೆ ತಿಳಿದು ಬೇರೆಯವರನ್ನು ನೋಯಿಸುವಂತಹ ಗುಣಗಳಾಗಿರ್ಬೋದು, ಅಥವಾ ಎಷ್ಟೋ ಬಾರಿ ಏನೋ ಹೇಳ್ತಾ ಇರೋದನ್ನು ಕೂಡ ನಮಗೆ ಸ್ವೀಕರಿಸೋದಕ್ಕೆ ಕಷ್ಟವಾಗಬಹುದು. ಈ ಎಲ್ಲಾ ಗುಣಗಳ ಬಗ್ಗೆ ಒಂದು ಸ್ವಲ್ಪ ಹೊತ್ತು ಕೂತು ಯೋಚನೆ ಮಾಡಿ ಅಂತ ಹೇಳ್ತಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.